ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಸಮಾಜಶಾಸ್ತ್ರಕ್ಕೆ ಕೊಡುಗೆ ನೀಡಿರುವಂತಹ ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತಕರಲ್ಲಿ ಮೊದಲಿಗರಾಗಿರುವಂಥ ಅಗಸ್ಟ್ ಕೋಮ್ಟರ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಮೊದಲಿನ ಅವಧಿಯಲ್ಲಿ ಅಗಸ್ಟ್ ಕೋಮ್ಟರ ಪ್ರತ್ಯಕ್ಷ ಪ್ರಮಾಣವಾದ ಮತ್ತು ವಿಜ್ಞಾನಗಳ ವರ್ಗೀಕರಣ ಅನ್ನುವಂಥ ವಿಚಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಅಗಸ್ಟ್ ಕೋಮ್ಟರ ಎರಡನೆಯ ಸಿದ್ಧಾಂತವಾಗಿರುವ ಅಥವಾ ವಿಚಾರವಾಗಿರುವ 3 ಹಂತಗಳ ನಿಯಮ ಅಥವಾ ಸೂತ್ರದ ಕುರಿತು ಚರ್ಚಿಸೋಣ. Dear students, good morning to all. Welcome to sociology class. We are studying or learning about the contribution of Western thinkers to sociology. Here the first comes Auguste Comte. In previous class already we discussed the contribution of Auguste Comte to sociology, the theory of positivism and classification of sciences. Today we will discuss his second thought or theory contribution to the sociology, that is law of 3 stages. ಪ್ರಾಸ್ತಾವಿಕವಾಗಿ ಅಗಸ್ಟ್ ಕೋಮ್ಟರ ಈ 3 ಹಂತಗಳ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ, ಅಗಸ್ಟ್ ಕೋಮ್ಟರು ಪ್ರಸ್ತಾಪಿಸಿದ ಸಿದ್ಧಾಂತಗಳಲ್ಲಿ ಅತಿ ಪ್ರಮುಖವಾದ ಸಿದ್ಧಾಂತವೇ ಈ 3 ಹಂತಗಳ ನಿಯಮ ಅಥವಾ ಸೂತ್ರ. ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅಗಸ್ಟ್ ಕೋಮ್ಟರು ಪ್ರತ್ಯಕ್ಷ ಪ್ರಮಾಣವಾದದಂತಹ ವಿಜ್ಞಾನಗಳ ವರ್ಗೀಕರಣದಂತಹ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಬಟ್ ಸಮಾಜ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ, ಸಮಾಜ ಹೇಗೆ ಬೆಳೆದು ಬಂದಿದೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪಿಸಿರುವ ಈ 3 ಹಂತಗಳ ನಿಯಮ ಅನ್ನುವಂಥ ಸಿದ್ಧಾಂತ ಬಹುಮುಖ್ಯವಾದದ್ದು. ಈ ಸಿದ್ಧಾಂತದಲ್ಲಿ ಅವರು ಮಾನವನ ಬೌದ್ಧಿಕ ಮತ್ತು ಸಾಮಾಜಿಕ ವಿಕಾಸದಲ್ಲಿ ಬರುವ ವಿವಿಧ ಹಂತಗಳನ್ನು ವಿಶ್ಲೇಷಿಸಿದ್ದಾರೆ. ಈ ವಿಚಾರದ ಮೂಲಕ ಅಥವಾ ಸಿದ್ಧಾಂತದ ಮೂಲಕ ಮಾನವನ ಜ್ಞಾನ ಅಥವಾ ಬೌದ್ಧಿಕತೆ ಸಮಾಜ ವಿಕಸನ ಆಗುವಂಥ ಸಂದರ್ಭದಲ್ಲಿ ಹೇಗೆ ವಿವಿಧ ಹಂತಗಳಲ್ಲಿ ಅದು ಬೆಳೆದು ಬಂದಿದೆ ಅನ್ನುವಂಥದ್ದನ್ನು ಪ್ರಸ್ತಾಪಿಸಿದ್ದಾರೆ. ಮಾನವನ ಬೌದ್ಧಿಕ ಬೆಳವಣಿಗೆಗೂ ಸಮಾಜದ ವಿಕಸನಕ್ಕೂ ಸಹ ಸಂಬಂಧವಿದೆ ಎನ್ನುವಂಥದ್ದು ಅಗಸ್ಟ್ ಕೋಮ್ಟನ ವಿಚಾರ. ಬೌದ್ಧಿಕ ವಿಕಾಸವು ಸಾಮಾಜಿಕ ವಿಕಾಸದೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅನ್ನುವಂಥ ವಿಚಾರವನ್ನು ಈ ಸಿದ್ಧಾಂತದ ಮೂಲಕ ನಮಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಅಗಸ್ಟ್ ಕೋಮ್ಟರು ಮಾಡಿದ್ದಾರೆ. ಅಂದರೆ ಹಂತ ಹಂತವಾಗಿ ಮಾನವನ ಜ್ಞಾನ ಬುದ್ಧಿ ಹೇಗೆ ವಿಕಸನವಾಗಿದೆಯೋ ಹಾಗೆ ಸಮಾಜವು ಕೂಡ ಹಂತ ಹಂತವಾಗಿ ವಿಕಸನ ಆಗಿದೆ ಎನ್ನುವಂಥದ್ದು ಅಗಸ್ಟ್ ಕೋಮ್ಟನ ವಿಚಾರ. ಇದನ್ನು ಕೆಲವು ಹಂತಗಳನ್ನಿಟ್ಟುಕೊಂಡು, ಸಮಾಜ ವಿಕಾಸದ ಹಂತಗಳನ್ನಿಟ್ಟುಕೊಂಡು, ಅದಕ್ಕೆ ಬೌದ್ಧಿಕ ವಿಕಾಸದ ಹಂತಗಳನ್ನು ಆಧಾರವಾಗಿಟ್ಟುಕೊಂಡು
ಈ ಸಿದ್ಧಾಂತವನ್ನು ಪ್ರಸ್ತಾಪಿಸುವಂಥ ಪ್ರಯತ್ನವನ್ನು ಅಗಸ್ಟ್ ಕೋಮ್ಟರು ಮಾಡಿದ್ದಾರೆ. Dear students, first we know the introduction part of this theory. Theory of law of three stages is one of the most important theory of Auguste Comte. He gave different thoughts or theories to the development of sociology. It may be positivism or classification of science. Among his theory, the law of three stages, it is the most important contribution to the sociology, because through this theory he wanted to convey us how the society evolved stage by stage. In this theory, Comte analyzed the different stages among the evolution of human thinking intellectually and socially. How human thinking is intellectually developed stage by stage, the society itself evolved stage by stage. It is analyzed by Auguste Comte. With the help of human thinking, he wanted to understand the development of the society or evolution of the society. He explained how intellectual evolution is related to social evolution. His main intention is how the society evolved. He wanted to clarify this doubt with the help of human thought or thinking. Human thinking is not and suddenly evolved or developed. The knowledge of human or thoughts of the human, they are also developed stage by stage. The same society itself evolved stage by stage. This is the view of Auguste Comte. Dear students, next come to the meaning and definition. ಮೂರು ಹಂತಗಳ ನಿಯಮ ಅಂದ್ರೇನು ಅಂತ ಅದರ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡೋದಾದರೆ, ಮೂರು ಹಂತಗಳ ನಿಯಮ ಅಂದ್ರೆ ಏನು ಅನ್ನುವಂಥದ್ದನ್ನು ಕೊಲೈನ್ಸ್ ಡಿಕ್ಷನರಿ ಆಫ್ ಸೋಷಿಯಾಲಜಿ ಪ್ರಕಾರ, ಕೊಲೈನ್ಸ್ ಡಿಕ್ಷನರಿ ಆಫ್ ಸೋಷಿಯಾಲಜಿ ಪ್ರಕಾರ ಮೂರು ಹಂತಗಳ ನಿಯಮವೆಂದರೆ ಜ್ಞಾನ ಮತ್ತು ಸಮಾಜದ ಸಾಮಾನ್ಯ ರೂಪವು ದೇವಶಾಸ್ತ್ರೀಯ ಅಮೂರ್ತ ಅಂತ ಬರ್ಕೊಟ್ರದನ್ನ ಮತ್ತು ವೈಜ್ಞಾನಿಕ ಎಂಬ ಮೂರು ಹಂತಗಳ ಮುಖಾಂತರ ಹಾಯ್ದು ಹೋಗುತ್ತದೆ. ದೇವಶಾಸ್ತ್ರೀಯ, ಅಮೂರ್ತ ಮತ್ತು ವೈಜ್ಞಾನಿಕ ಎಂಬ ಮೂರು ಹಂತಗಳ ಮುಖಾಂತರ ಹಾಯ್ದು ಹೋಗುತ್ತದೆ ಎಂಬ ಅಭಿಪ್ರಾಯ ಪಡುವ ಅಗಸ್ಟ್ ಕೋಮ್ಟರಿಂದ ರೂಪಿಸಲ್ಪಟ್ಟ ಐತಿಹಾಸಿಕ ಸಮಾಜಶಾಸ್ತ್ರೀಯ ನಿಯಮವೇ ಈ ಮೂರು ಹಂತಗಳ ನಿಯಮ. ಈ ಶಬ್ದಕೋಶದ ಪ್ರಕಾರ, ಕೊಲಿನ್ಸ್ ಡಿಕ್ಷನರಿ ಆಫ್ ಸೋಷಿಯಾಲಜಿ ಶಬ್ದಕೋಶದ ಪ್ರಕಾರ, ಅಗಸ್ಟ್ ಕೋಮ್ಟರು ಸಮಾಜದ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಾಜಶಾಸ್ತ್ರೀಯ ನಿಯಮವನ್ನು ರೂಪಿಸಿದರೆ, ಆ ಸಮಾಜಶಾಸ್ತ್ರೀಯ ನಿಯಮದಲ್ಲಿ
ಜ್ಞಾನ ಮತ್ತು ಸಮಾಜದ ಸಾಮಾನ್ಯ ರೂಪ, ನೇಚರ್ ಆಫ್ ಸೊಸೈಟಿ, ಸಮಾಜದ ಸಾಮಾನ್ಯ ರೂಪ ಅನ್ನುವಂಥದ್ದು 3 ಹಂತಗಳಲ್ಲಿ ಹಾಯ್ದು ಹೋಗ್ತದೆ ಅಂತ. ಒಂದು ದೇವಶಾಸ್ತ್ರೀಯ ಅಥವಾ ಕಾಲ್ಪನಿಕ ಹಂತ ಅಂತ ಬರ್ತದೆ. ಮೊದಲು ಕಾಲ್ಪನಿಕ ದೈವದ ಶಕ್ತಿಯ ಮೇಲೆ ಅತಿಯಾದ ನಂಬಿಕೆ ಇರುವಂಥ ಸಮಾಜವನ್ನು ಕಾಣ್ತೀವಿ. ಅದೇ ಮುಂದೆ ಬೆಳೀತಾ ಹೋದ ಹಾಗೆ 2ನೇ ಹಂತಕ್ಕೆ ಬರ್ತದೆ. ಅದು ಅಮೂರ್ತ ಹಂತ ಅಂತ. ಕಣ್ಣಿಗೆ ಕಾಣದೇ ಇರುವ, ಗೋಚರಿಸದೇ ಇರುವಂಥ ವಿಷಯಗಳನ್ನು ನಂಬುವಂಥದ್ದು 2ನೇ ಹಂತದ ಸಮಾಜ. ಈಗ ನಾವಿರುವಂಥದ್ದು ವೈಜ್ಞಾನಿಕ ಹಂತದ ಸಮಾಜ. ಅಂದರೆ ಜ್ಞಾನ ಬೆಳೀತಾ ಹೋದ ಹಾಗೆ, ವಿಜ್ಞಾನ ಬೆಳೀತಾ ಹೋದ ಹಾಗೆ ವೈಜ್ಞಾನಿಕ ಹಂತದ ವಿಚಾರದಡಿಯಲ್ಲಿ ಬೆಳೆದು ಬಂದಿರುವ ಸಮಾಜ. ಈ ಥರ 3 ಹಂತಗಳಲ್ಲಿ ಸಮಾಜ ಹಾಯ್ದು ಹೋಗುವಂಥದ್ದನ್ನೇ ಇವರು 3 ಹಂತಗಳ ನಿಯಮ ಅಂತದನ್ನು ಕರೀತಾರೆ. ಸೊ ವಾಟ್ ಈಸ್ law of 3 stages? According to Collins Dictionary of Sociology, the law of 3 stages is a proposed historical sociological law formulated by Auguste Comte, in which the knowledge and general form of society is seen as moving through 3 stages. They are theological stage, metaphysical stage, and positive or scientific stage. As for this definition, here Auguste Comte wanted to how the knowledge and the general form of society evolved. He formulated a law, sociological law, how the society evolved, how the knowledge increased by stage. He formulated 3 stages. The first one is the theological stage. It is called imagination. The beginning, the knowledge or society is mainly based on theological views. The later on, society or knowledge passed to the next stage, that is the metaphysical stage. And finally, it reached to the scientific or positive stage. Nowadays, society we are called as a scientific stage. It means what nowadays knowledge and the society, it came from theological to scientific stage. This is the theory of Auguste Comte. He called it as a law of 3 stages. ಅಗಸ್ಟ್ ಕೋಮ್ಟರ ಸಿದ್ಧಾಂತದ ಮೇಲೆ ಯಾರ ಪ್ರಭಾವ ಆಗ್ಯದ ಅಂತ ನೋಡಿದರೆ, ಅಗಸ್ಟ್ ಕೋಮ್ಟರು ಈ ಥರ ಸಮಾಜ ವಿಕಾಸ ಸಿದ್ಧಾಂತವನ್ನು ಕೊಡಲಿಕ್ಕೆ ಅವರ ಮೇಲೆ ಪ್ರಭಾವ ಬೀರಿರುವಂಥ ಇನ್ನುಳಿದ ಚಿಂತಕರು ಯಾರಂತಂದರೆ ಟರ್ಗಾಟ್, ಬರ್ಡಿನ್ ಮತ್ತು ಸಹಚಿಂತಕನಾಗಿರುವಂಥ ಹಾಗೆ ಗುರುವಾಗಿರುವಂಥ ಸೆಂಟ್ ಸೈಮನ್ನರ ವಿಚಾರಗಳಿಂದ ಪ್ರಭಾವಿತಗೊಂಡಿರುವಂಥ ಅಗಸ್ಟ್ ಕೋಮ್ಟರು ಇಂಥ ಸಮಾಜ ವಿಕಾಸದ ಸಿದ್ಧಾಂತವನ್ನು ಕೊಡ್ತಾರೆ. ಸಮಾಜ ಹೇಗೆ ವಿಕಸನ ಹೊಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೊದಲಿನ ಎಲ್ಲ ಚಿಂತಕರು ಅವರದೇ ಆಗಿರುವಂಥ ಕೆಲವೊಂದು ವಿಚಾರಗಳನ್ನು ನೀಡಿದರೆ, ಆ ವಿಚಾರಗಳ ಆಧಾರದ ಮೇಲೆನೆ ಅಗಸ್ಟ್ ಕೋಮ್ಟ್ ಈ 3 ಹಂತಗಳ
ನಿಯಮ ಅಥವಾ ಸೂತ್ರ ಅನ್ನುವಂಥ ಸಿದ್ಧಾಂತವನ್ನು ರೂಪಿಸಿದ್ದಾರೆ. Influence of other scholars on Auguste Comte to formulate this law of three stages. This theory of Auguste Comte is inspired by the thoughts of Turgot, Bardeen, Saint-Simons. These all persons already talk about the evolution of society, but they directly scientifically not prove it, but Auguste Comte did it. With the help of these all persons, he formulate the law of three stages. ಮಾನವನ ಬೌದ್ಧಿಕ ವಿಕಾಸದಲ್ಲಿನ 3 ಹಂತಗಳು. ಅಗಸ್ಟ್ ಕೋಮ್ಟ್ ಸಮಾಜ ವಿಕಾಸದ 3 ಹಂತಗಳನ್ನು ಹೇಳುವ ಪೂರ್ವದಲ್ಲಿ ಮಾನವನ ಬೌದ್ಧಿಕ ವಿಕಾಸದಲ್ಲಿರುವಂಥ 3 ಹಂತಗಳನ್ನು ಹೇಳ್ತಾನೆ. ಮಾನವನ ಬುದ್ಧಿ ಹಂತ ಹಂತವಾಗಿ ಬೆಳೆಯುವಂಥದ್ದು ಈ 3ರಲ್ಲಿ. ಒಂದು ಬಾಲ್ಯಾವಸ್ಥೆ, ಬಾಲ್ಯ ಅಂತ ಕರಿತೀವಿ. 2ನೇದು ತಾರುಣ್ಯಾವಸ್ಥೆ, 3ನೇದು ಪ್ರೌಢಾವಸ್ಥೆ. ಅಗಸ್ಟ್ ಕೋಮ್ಟರ ದೃಷ್ಟಿಯಲ್ಲಿ ಮಾನವರಲ್ಲಿನ ಮನೋವಿಕಾಸವು, ಮಾನಸಿಕ ವಿಕಾಸವು 3 ಹಂತಗಳಲ್ಲಿ ಏರ್ಪಡುತ್ತದೆ. ಈ ವಿಕಸನದಲ್ಲಿ ಒಂದಕ್ಕಿಂತ ಇನ್ನೊಂದು ಹಂತ ಹೆಚ್ಚು ಶ್ರೇಷ್ಠತೆಯನ್ನು, ಉತ್ಕೃಷ್ಟತೆಯನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಬಾಲ್ಯದಲ್ಲಿ ನಾವು ಕಂಡದ್ದನ್ನು, ಕೇಳಿದ್ದನ್ನು ನಂಬುವ, ಇದ್ದಕ್ಕಿದ್ದ ಹಾಗೆ ನಂಬುವ ಒಂದು ಸ್ವಾಭಾವಿಕ ಪ್ರವೃತ್ತಿಯನ್ನು ಹೊಂದಿರುತ್ತೇವೆ. ಯಾಕೆಂದರೆ ಬಾಲ್ಯಾವಸ್ಥೆಯಲ್ಲಿ ನಮ್ಮಲ್ಲಿ ಜ್ಞಾನದ ಕೊರತೆಯಿಂದಾಗಿ ವಿಮರ್ಶಿಸುವ ಪ್ರವೃತ್ತಿಯನ್ನು ಹೊಂದಿರುವುದಿಲ್ಲ. ಹಾಗಾಗಿ ಬಾಲ್ಯಾವಸ್ಥೆಯಲ್ಲಿರುವಂಥ ನಮ್ಮ ಜ್ಞಾನ, ಬೌದ್ಧಿಕ ವಿಕಾಸ ಅಷ್ಟಕ್ಕಷ್ಟೇ ಇರುತ್ತದೆ. 2ನೆಯ ಹಂತ ತಾರುಣ್ಯಾವಸ್ಥೆಗೆ ಬಂದಾಗ ಇಲ್ಲಿ ಬಾಲ್ಯದಲ್ಲಿ ಕಂಡದ್ದನ್ನು, ಕೇಳಿರುವಂಥ ಸಂಗತಿಗಳನ್ನು ಸರಿತಪ್ಪಿನ ಆಧಾರದ ಮೇಲೆ ಪ್ರಶ್ನಿಸುವ, ವಿಮರ್ಶಿಸುವ ಪ್ರವೃತ್ತಿ ಬೆಳೆದು ಬರುತ್ತದೆ. ಇಲ್ಲಿ ಪ್ರಶ್ನಿಸುವ ಮತ್ತು ವಿಮರ್ಶಿಸುವ ಪ್ರವೃತ್ತಿ ಬೆಳೆದದ ಅಂತಂದರೆ ಈ ಮೊದಲಿನ ಹಂತಕ್ಕಿಂತ ಇದು ಶ್ರೇಷ್ಠವಾದದ್ದು. ಇಲ್ಲಿ ವ್ಯಕ್ತಿಯ ಜ್ಞಾನ, ಬೌದ್ಧಿಕ ವಿಕಸನವಾಗಿದೆ. ಕಂಡದ್ದನ್ನು, ಕೇಳಿದ್ದನ್ನು ಎಲ್ಲವನ್ನ ಇದ್ದಕ್ಕಿದ್ದ ಹಾಗೆ ಸ್ವೀಕರಿಸುವ ಬದಲು ಅದರ ಸರಿತಪ್ಪುಗಳನ್ನು ನಿರ್ಧರಿಸುವಂಥ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇವೆ ಎಂದರ್ಥ. ಮುಂದೆ ಬರೆದು ಪ್ರೌಢಾವಸ್ಥೆಗೆ ಬಂದಾಗ ವ್ಯಕ್ತಿಯು ಪ್ರತಿಯೊಂದು ವಿಷಯ ಸಂಗತಿಯನ್ನು ಆಳವಾಗಿ, ವೈಚಾರಿಕವಾಗಿ ಅರಿತುಕೊಳ್ಳುವಂಥ, ಚಿಂತಿಸುವಂಥ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಈ ಹಂತದಲ್ಲಿ ಬಂದಾಗ ವ್ಯಕ್ತಿಯ ಜ್ಞಾನ, ಬೌದ್ಧಿಕತೆ ಪರಿಪಕ್ವತೆಯನ್ನು ಪಡೆದುಕೊಂಡಿರುತ್ತದೆ. ಇದು ಮಾನವನ ಮಾನಸಿಕ ವಿಕಸನದ ಕೊನೆಯ ಹಂತವಾಗಿದ್ದು, ಈ ಮೊದಲೆರಡು ಹಂತಗಳಿಗಿಂತ ಉನ್ನತವಾದ, ಶ್ರೇಷ್ಠವಾಗಿರುವಂಥ ಬೌದ್ಧಿಕತೆಯನ್ನು, ಜ್ಞಾನವನ್ನು ಹೊಂದಿರುತ್ತಾನೆ. ಈ 3 ಹಂತಗಳಲ್ಲಿ ಜ್ಞಾನ,
ಮಾನವನ ಬೌದ್ಧಿಕತೆಯನ್ನು ತೆಗೆದುಕೊಂಡಾಗ ಅದು ಹಂತ ಹಂತವಾಗಿ ವಿಕಸನ ಆದದ್ದನ್ನು, ಬೆಳವಣಿಗೆಯಾದದ್ದನ್ನು ಕಾಣುತ್ತೇವೆ. ಯಾವ ರೀತಿ ವ್ಯಕ್ತಿಯ ಮನೋವಿಕಾಸ ಈ 3 ಹಂತಗಳಲ್ಲಿ ವಿಕಸನಗೊಳ್ಳುತ್ತಾ ಹೋಗುತ್ತದೆಯೋ ಅದೇ ರೀತಿ ಸಮಾಜನೂ ಕೂಡ 3 ಹಂತಗಳಲ್ಲಿ ಹಂತ ಹಂತವಾಗಿ ವಿಕಸನವಾಗುತ್ತಾ ಹೋಗುತ್ತದೆ ಎಂಬುದು ಕೋಮ್ಟನ ವಿಚಾರ. ಇದನ್ನೇ ಈ 3 ಹಂತಗಳ ನಿಯಮ ಅಥವಾ ಸೂತ್ರವೆಂದು ಕರೆಯುತ್ತಾನೆ. Dear students, the evolution in the human thinking. Auguste Comte, before they enlarge his theory, he talked about the evolution in human thinking. The human intellectual or the knowledge, it evolved in 3 stages. The first one, childhood. Second stage, youth, stage of youth. And third one, adulthood. In the first stage, childhood, the child, he believes naturally what he observed and what he heard. But he did not have any critical analysis. It is just an observation, it is just an hearing as it is. It means it is the beginning stage of knowledge. There is no intellectual development. But when he reached to second stage, the stage of youth, what he accepted in the childhood, what he heard and observed things, he started to question and criticize which is right and which is wrong. If he started to think which is right and wrong by questioning, by criticizing, it is the superior of knowledge. It means he developed intellectually compared to the first stage. And it is not the final knowledge or intellectual development. When he came to adulthood stage, he started to know the concepts or aspects deeply and spiritually, rationally, scientifically. When he started to think all the aspect rationally, it is called the intellectual development. His thoughts are matured. He gets superiority compared to the stage of youth. It is the last stage of the thinking thought of man or intellectual evolution. How here a person's intellectual evolution develops stage by stage, the society itself evolved stage by stage. This is the view of Auguste Comte. Through his law of 3 stages, he wanted to how the society evolved stage by stage. ಅಗಸ್ಟ್ ಕೋಮ್ಟರು ಸಮಾಜ ಹೇಗೆ ಹಂತ ಹಂತವಾಗಿ 3 ಹಂತಗಳಲ್ಲಿ
ವಿಕಸನಗೊಂಡದನ್ನುವಂಥ ವಿವರಿಸಿರುವಂಥದ್ದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.